ಉಡುಪಿ ಜಿಲ್ಲೆ ನಾಗರಮಠ ಹೊಸಳ ಗ್ರಾಮದ ನಾಗರಮಠದಲ್ಲಿ ಸರ್ಕಾರ ಒಂದು ಟೆಂಡರ್ ಅನ್ನು ಕರೆದಿದ್ದಾರೆ ಮರಳು ದೀಪವನ್ನು ತೆರವುಗೊಳಿಸುವಂತೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ಸರ್ಕಾರ ಟೆಂಡರ್ ಕರೆದದ್ದು, ನಾನು ಅದರಲ್ಲಿ ಭಾಗವಹಿಸಿದ್ದೇನೆ. ಯಶಸ್ವಿ ಬಿಡುಗಾರನಾಗಿದ್ದೇನೆ. ಈ ಒಂದು ಮರಳು ದಿಬ್ಬವನ್ನು ತೆರವುಗೊಳಿಸುವುದಕ್ಕೆ ನಾವು ಕಾರ್ಯಪ್ರವೃತ್ತರಾಗಿದೆ. ಯಾಕಂತ ಹೇಳಿದ್ರೆ, ಈ ನನಗೆ ಅನುಮತಿಯನ್ನು ಕೊಟ್ಟ ಮೇಲೆ ನಾನು ಟೆಂಡರ್ನಲ್ಲಿ ಭಾಗವಹಿಸಿ ಅದಕ್ಕೆ ಬೇಕಾಗುವ ಎಲ್ಲ ದಾಖಲೆ ಪತ್ರಗಳನ್ನು ಸಿದ್ಧಪಡಿಸಿ ಇಲಾಖೆಗೆ ಕೊಟ್ಟು ನನಗೆ ಅನುಮತಿ ಪತ್ರವನ್ನ ಅದೆಲ್ಲವನ್ನ ನಾನು ಪಡೆದುಕೊಂಡು ಮೇಲೆ ಕೆಲಸವನ್ನು ಪ್ರಾರಂಭ ಮಾಡಿದೆ. ಕೆಲಸ ಪ್ರಾರಂಭ ಮಾಡುವಾಗ ಅಲ್ಲಿ ಕೆಲವೇ ಜನ ಒಂದು ಸ್ವಾರ್ಥಕ್ಕಾಗಿ ಅಲ್ಲಿನ ಜನರನ್ನ ನಮ್ಮ ವಿರುದ್ಧ ಎತ್ತಿಕಟ್ಟಿ ಅದಕ್ಕೆ ಇಲ್ಲ ಸಲ್ಲದ ಸುಳ್ಳನ್ನು ಹೇಳಿ ಆ ಸುಳ್ಳನ್ನೇ ಸತ್ಯ ಎಂಬಂತೆ ಹೇಳಿ ವಿಜೃಂಭಿಸಿ ಈ ಕೆಲವು ಸಾಮಾಜಿಕ ಮಾಧ್ಯಮಗಳಲ್ಲಿ ಜಾಲತಾಣಗಳಲ್ಲಿ ಅದನ್ನ ಕರೆಯಬಿಟ್ಟು ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಅದಕ್ಕೆ ನಾವು ಒಂದು ಸತ್ಯ ಏನು ಅಂತೇಳಿ ಹೇಳಿ ಮಾಧ್ಯಮ ಮಿತ್ರರಿಗೆ ಗೊತ್ತಾಗಬೇಕು ಅನ್ನುವ ಕಾರಣದಿಂದ ಅನಿವಾರ್ಯದಿಂದ ನಾವೀಗ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈಗ ಟೆಂಡರ್ ಕರೆಯುವಾಗ ಜಿಲ್ಲಾಡಳಿತವೇ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ, ಅದಕ್ಕೆ ಸ್ಯಾಂಡ್ ಮಾನಿಟರಿಂಗ್ ಕಮಿಟಿ ಇದೆ, ಅದನ್ನು ನಿಯಂತ್ರಣ ಮಾಡೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಒಂದು ಕಮಿಟಿ ಇದೆ. ಎಲ್ಲವೂ ಕೂಡ ಅವರ ಅನುಮತಿ ಮೇರೆಗೆ ದಾಖಲೆ ಪತ್ರವನ್ನೆಲ್ಲ ನೀಡುವಂಥದ್ದು ಎಲ್ಲ ಜಿಲ್ಲಾಡಳಿತ ಅಂದ್ರೆ ಸ್ಯಾಂಡ್ ಮಾನಿಟರಿಂಗ್ ಕಮಿಟಿ. ಅದು ಇವರು ಏನ್ ಹೇಳುತ್ತೆ ಅಕ್ರಮ ಅಂತ ಹೇಳಿ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅದು ಅಕ್ರಮ ಅಲ್ಲ, ಯಾಕಂದ್ರೆ ಅಧಿಕೃತ ಮರಳುಗಾರಿಕೆ ಅಧಿಕೃತವಾಗಿ ನಮಗೆ ಜಿಲ್ಲಾಡಳಿತ ನಮಗೆ ಅಂದ್ರೆ ಅನುಮತಿ ಪತ್ರವನ್ನ ನೀಡಿದ್ದಾರೆ. ಇವರು ಜನರು ಏನ್ ಮಾಡಿದ್ದಾರೆ, ಕೆಲವೇ ಜನರು ಪಟ್ಟಪತ್ರ ಹಿತಾಸಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅವರೇ ಜನರನ್ನ ನಮ್ಮ ವಿರುದ್ಧ ಎತ್ತಿ ಕಟ್ಟಿ ಅದು ಮರಳುಗಾರಿಕೆ ಆಗಬಾರದು ಎನ್ನುವಂತೆ ದೃಷ್ಟಿಯಿಂದ ಇದು ಮಾಡ್ತಾರೆ. ಅಂದ್ರೆ ಅದಕ್ಕೆ ಅಡೆತಡೆಯನ್ನು ಮಾಡ್ತಾ ಇದ್ದಾರೆ. ಅಡೆತಡೆ ಮಾಡೋದು ಸುಮ್ಮನೆ ಮೊನ್ನೆ ನಮ್ದು ವಾಹನ ಹೋಗುವಾಗ ಮರಳು ತುಂಬಿದ ವಾಹನ ಹೋಗುವಾಗ ಅಂದ್ರೆ ವಿತ್ ಟ್ರಿಪ್ ಶೀಟ್ ಮೂಲಕ ಹೋಗುವಾಗ ನಮ್ಮ ವಾಹನದ ಡ್ರೈವರ್ ನಮ್ಮ ಮೇಲೆ ಹಾರಿಸಿದ್ದಾರೆ ಅಂತ ಹೇಳಿ ಸುಳ್ಳು ದೂರನ್ನ ದಾಖಲು ಮಾಡ್ತಾರೆ. ಸುಳ್ಳು ದೂರ ವಾಹನ ಡ್ರೈವರ್ ಜೊತೆಗೆ ಅಲ್ಲಿ ಇದ್ದವರು ನಮ್ಮ ಮಿತ್ರರು ಕೆಲವರೆಲ್ಲ ಇದ್ದಾರೆ, ಅವರನ್ನ ಸಹ ಹೆಸರನ್ನು ಸೇರಿಸಿ ಸುಳ್ಳು ದೂರನ್ನು ದಾಖಲು ಮಾಡಿ ಯಾರು ನಮ್ಮ ಮೇಲೆ ವಾಹನ ಹಾರಿಸಿದ್ದಾರೆ ಅಂತ ಹೇಳಿ ಅವರು ಹೋಗಿ ಆಸ್ಪತ್ರೆಯಲ್ಲಿ ಹೋಗಿ ಮಲಗಿದ್ದಾರೆ. ಏನು ಇಲ್ಲ, ಸುಮ್ಮನೆ ಸುಳ್ಳು ಕೇಸನ್ನು ದಾಖಲು ಮಾಡಿ. ಆದ್ರಿಂದ ನಾಳೆ ಇವರು ನಮ್ಮ ಮೇಲೂ ಬರಬಹುದು ಅಂತ ಹೇಳಿ ನಾವೊಂದು ನಮ್ಮ ಜಾಗ್ರತೆಗೋಸ್ಕರ ನಾವು ಮನವಿಯನ್ನು ಮಾಡಿದ್ದೇವೆ. ಅದಕ್ಕೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಕಾನೂನು ಬದ್ಧವಾಗಿ ನಡೆಯುವಾಗ ಕಾನೂನಿನ ಸುವ್ಯವಸ್ಥೆ ಕಾಪಾಡುವವರು ಅಹಿತಕರ ಘಟನೆ ಆಗಬಾರದು ಎನ್ನುವ ದೃಷ್ಟಿಯಿಂದ ನಮ್ಗೆ ರಕ್ಷಣೆ ಕೊಟ್ಟಿದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ. ಸತ್ಯ ಅದರ ವಾಸ್ತವ ಏನಂತ ಹೇಳಿ ನಿಮ್ಗೆ ಗೊತ್ತಾಗಬೇಕಾದ್ರೆ ನೀವು ಅಲ್ಲಿ ಸ್ಥಳವನ್ನು ಬಂದು ನೀವೇ ಪರಿಶೀಲನೆ ಮಾಡಿದ್ರೆ ಎಷ್ಟು ದಿಬ್ಬ ಉಂಟು ಹೊಳೆಯಲ್ಲಿ ಬೇಕು, ನೀವು ಬಂದ್ರೆ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ. 2 ದಿಬ್ಬ ಬೆಳೆದಿದೆ. ಆ ದಿಬ್ಬದಲ್ಲಿ ಮರಗಿಡಗಳೆಲ್ಲ ಬೆಳೆದು ಅಲ್ಲ ಅದೇ ಸರ್, ನಮಗೆ ಈಗ ದೀಪ ಅಂತ ಹೇಳಿ ಗೊತ್ತಾಗ್ಬೇಕಾದ್ರೆ ನೀವು ಸ್ಥಳ ಪರಿಶೀಲನೆ ಮಾಡಿ, ನೀವು ಬನ್ನಿ, ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಸತ್ಯಾಂಶ ನಿಮ್ಗೆ ರೆಡಿ ಹೋಗ್ತದೆ. ನಾನು ಇಲ್ಲಿ ಬಂದ ಉದ್ದೇಶವೇ ಸತ್ಯಾಂಶ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿ ಬಂದದ್ದು. ಅವರು ಸುಮ್ಮನೆ ನೆಪವಡ್ಡಿ, ಈಗ ಪರಿಸರ ಅಂತ ಹೇಳಿ ಅದರ ನೆಪವಡ್ಡಿ ಈಗ ಸುಮ್ಮನೆ ಇಲ್ಲ ಸಲ್ಲದನ್ನ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಅದರ ಹೋರಾಟದ ಮುಂಚೂಣಿಯಲ್ಲಿದ್ದವರು ನನ್ನ ಬಳಿ ಬಂದಿದ್ದು ಟೆಂಡರ್ ಆದ ಕೆಲವೇ ದಿವಸದಲ್ಲಿ 1-2 ದಿವಸದಲ್ಲಿ ನನ್ನನ್ನು ಸಂಪರ್ಕ ಮಾಡಿ ಈ ತರ ಡಿಮಾಂಡ್ ಅನ್ನು ಇಟ್ಟಿದೆ. ಆ ಡಿಮಾಂಡ್ಗೆ ನಾವು ಒಪ್ಪಲಿಲ್ಲ. ಆ ಒಪ್ಪದೇ ಇರೋ ಕಾರಣದಿಂದ ಅವರು ಈ ತರದೊಂದು ಸುಳ್ಳನ್ನ ಹೇಳಿ ಆ ಕಡೆಗೆ ಅವರ ಕೈಯಲ್ಲಿ ಆಗುದಿಲ್ಲ ಅಂತ ಹೇಳಿ ಆದ ಮೇಲೆ ಈ ಮಹಿಳೆಯರನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇವರದ್ದು ಆಗಬಾರ್ದು ಅಂತ ಹೇಳಿ ಕೋರ್ಟಿಗೆ ಹಾಕಿದ್ದಾರೆ. ಹೈಕೋರ್ಟ್ ಅಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇವರು PIL ಅನ್ನು ಸಲ್ಲಿಸಿದ್ದಾರೆ. ಹಾಗೆ NGT ಹಸಿರು ಪೀಠಕ್ಕೂ ಸಹ ಹಾಕಿದ್ದಾರೆ. ಇವರು ದಾಖಲೆ ಎಲ್ಲೂ ಸರಿ ಇಲ್ಲದ ಕಾರಣ NGT ಯಲ್ಲಿ ಕೂಡ ಇವರು ಇದನ್ನ ಕೇಸ್ ತಿರಸ್ಕಾರ ಆಗಿದೆ. NGT ಯಲ್ಲಿ ಈಗ ಹೈಕೋರ್ಟ್ ಅಲ್ಲಿ ಇರುವುದರಿಂದ 2-3 ಸಲ ಈಗ ಹಿಯರಿಂಗ್ ಆಗಿದೆ. ಅಲ್ಲೂ ಕೂಡ ಅವರಿಗೆ ಯಾವುದೇ ಯಶಸ್ಸು ಸಿಗ್ಲಿಲ್ಲ, ಸ್ಟೇ ಸಿಗ್ಲಿಲ್ಲ.
ಈಗ ಹೈಕೋರ್ಟಿಗೆ ಹಾಕಿದ ಮೇಲೆ ರಸ್ತೆಯಲ್ಲಿ ತಡೆ ಮಾಡುವುದು ಅಡ್ಡಿಯನ್ನು ಉಂಟುಪಡಿಸ್ತಾ ಇದ್ದಾರೆ. ಜಿಲ್ಲಾಡಳಿತ ಎಷ್ಟು ಮರಳು ತೆಗಿಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಎಷ್ಟು ಮರಳಿದೆ ಅಂತ ನೀವು ಮಾಡಿದ್ದೀರಿ? ನಮ್ಗೆ 62,000 ಮೆಟ್ರಿಕ್ ಟನ್, 62,000 ಚಿಲ್ಲರೆ ಮೆಟ್ರಿಕ್ ಟನ್ ಅನ್ನು ವರ್ಷಕ್ಕೆ ತೆಗಿಬಹುದು. ನಿಮಗೆ ಎಷ್ಟು ವರ್ಷದ 5 ವರ್ಷದ ಅವಧಿ. ಪ್ರತಿ ವರ್ಷ 62? ಹೌದು, ಪ್ರತಿ ವರ್ಷಕ್ಕೆ 62,000 ಮೆಟ್ರಿಕ್ ಟನ್ ಅನ್ನು ನಾವು ತೆಗಿಬಹುದು. ಅಲ್ಲಿ ಅಷ್ಟು ಮರಳು ಇದೆಯಾ? ಉಂಟು. ಅದು ಗಣಿ ಇಲಾಖೆಯವರು ಗುರುತಿಸಿದ್ದಾರೆ. ಮರಳನ್ನು ಎಷ್ಟು ಪ್ರಮಾಣದ ಇದೆ ಅಂತ ಹೇಳಿ. ಎಷ್ಟು ಆಳದಲ್ಲಿ? 1 ಮೀಟರ್ ಆಳದಲ್ಲಿ ಮಾತ್ರ ಅಲ್ವಾ ನಿಮ್ಗೆ ತೆಗಿಲಿಕ್ಕೆ? ಹೌದು ಹೌದು. ನೀವು ಎಷ್ಟು ಆಳದಲ್ಲಿ ಅಷ್ಟೇ, 1 ಮೀಟರ್ ತೆಗಿಲ್ಲ. 1 ಮೀಟರ್ ಅಲ್ಲೇ ನೀವು ತೆಗಿತಾ ಇದ್ದೀರಾ? ಹೌದು. ಅದ್ರಲ್ಲಿ ಏನಂತ ಹೇಳಿದ್ರೆ, ನಮ್ಗೆ ಮರಳು ದಿಬ್ಬವನ್ನೇ ತೆಗಿಲಿಕ್ಕೆ ನಮ್ಗೆ ಅವಕಾಶ ಇರುವುದು, ಅದನ್ನೇ ಮಾಡ್ತಾ ಇದ್ದೇವೆ. ಅವರು ಮಾತ್ರ ಸುಳ್ಳು ಸುಳ್ಳನ್ನೇ ಹೇಳು. ಅಲ್ಲೇ ಕೆಳಭಾಗದಲ್ಲಿ ನನ್ನ ಕಸ್ತೆ ಇವತ್ತು ಆ ಚಂದ್ರನ ಮೊನ್ನೆ ಪತ್ರಿಕೆಗೋಷ್ಠಿಯಲ್ಲಿ ಮಾಡಿದ್ದಲ್ಲ, ಅದೇ ವ್ಯಕ್ತಿ ಹಿಂದೆ ತಂದಿದ್ದಲ್ಲ, ನನ್ನ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೊಂಡು ನಮಗೆ ತಾಯಿ ವಿಷಯ ನಿನಗೆಲ್ಲ ಓಡಾಡಕ್ ಆಗೋದಿಲ್ಲ, ನಾವು ಕೋರ್ಟಿಗೆ ಹೋಗ್ತೀವಿ, ನೀವು ಹೋರಾಟ ಬಿಡೋ, ಇನ್ನು ನಾವು ಮುಂದುವರ್ಸಿ ಹೋಗ್ತೀವಿ ಅಂತ ಅಗ್ರಿಮೆಂಟ್ ಮಾಡೋದು. ಅದಕ್ಕೆ ಮಾಡಿಸಿದವ್ರೆ ಇಲ್ಲಿದೆ ನೋಡಿ, ಓದಿ, ನನ್ನ ಹತ್ರ ಹೋರಾಟ ಕೈ ಬಿಡಿ ಅಂತ ಅಗ್ರಿಮೆಂಟ್ ಮಾಡಿಸ್ಕೊಂಡು